ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ಕಲಿಸ್ಕೊಡತ್ತೀನಪ್ಪ ಅಂದ್ರೆ ಟ್ಯಾಲಿ ERP 9 ಅನ್ನ ನಿಮ್ಗೆ ಇವತ್ತು ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ನಾನು ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ಗಳನ್ನ ನೀವು ತಪ್ಪಲಾರದೆ ನೋಡ್ಬೇಕಪ್ಪ ಮನೆಯಲ್ಲೇ ಕುತ್ಕೊಂಡು ಅಂದ್ರೆ ಏನ್ ಮಾಡ್ಬೇಕಾ, ವಿಡಿಯೋ ಕೆಳಗೆ ಕೆಂಪು ಅಕ್ಷರಲಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರಬೇಕಾಗಿತ್ತು ಅಂದ್ರೆ ಆ ಸಬ್ಸ್ಕ್ರೈಬ್ ಬಾಜು ಒಂದು ಗಂಟೆ ಬರ್ತದೆ, ಮೇಲಿನ ಗಂಟೆ ಬಾರಿಸ್ಬಿಟ್ರೆ ಸಾಕು, ಪ್ರತಿಯೊಂದು ವಿಡಿಯೋಸ್ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ. ನೋಡೋಣ ವೀಕ್ಷಕರೇ, ಇವತ್ತು ನಾವು ನೋಡ್ತಾ ಇದೀವಿ ಇಂಟ್ರೊಡಕ್ಷನ್ ಆಫ್ ಟ್ಯಾಲಿ ERP 9 ಅಲ್ಲಿ ಯಾವ ತರ ಕೆಲಸ ಮಾಡಬಹುದು, ಇದು ಟ್ಯಾಲಿ ಎಲ್ಲಿಂದ ಯಾರು ಡೆವಲಪ್ಮೆಂಟ್ ಮಾಡಿದ್ರು, ಇದರಲ್ಲಿ ನಾವು ಯಾವ ತರ ಕೆಲಸ ಮಾಡಬಹುದು, ಮತ್ತೆ ಟ್ಯಾಲಿ ಒಳಗಿರುವಂತಹ ಎಷ್ಟು ತರದ ವರ್ಷನ್ ಗಳನ್ನ ನಾವು ನೋಡಬಹುದು ಅನ್ನೋದನ್ನ ಕಂಪ್ಲೀಟ್ ಆಗಿ ಮಾಹಿತಿ ಇದರಲ್ಲಿ ಕೊಡ್ತಾ ಇದ್ದೀನಿ. ಓಕೆನಾ? ಪ್ರತಿದಿನಾನು ಕೂಡ ಹೊಸ ವಿಡಿಯೋದೊಂದಿಗೆ ನಿಮ್ಗೆ ಸಿಗ್ತಾ ಇರತ್ತೆ, ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬಾರ್ದು. ಅದೇ ರೀತಿಯಾಗಿ ನಾವು ನೋಡಬಹುದು ಟ್ಯಾಲಿ ಸೊಲ್ಯೂಷನ್ PVT ಮತ್ತೆ LTD ಅಂತ ಬರುತ್ತೆ. ಓಕೆ, ಟ್ಯಾಲಿಯನ್ನ ಯಾರು ಕಂಡುಹಿಡಿದ್ರು, ಟ್ಯಾಲಿ ಯಾವ ದೇಶದ ಬೇರೆ ದೇಶದ ಸಾಫ್ಟ್ವೇರ್ ಅಥವಾ ನಮ್ಮ ದೇಶದವರೇ ಕಂಡುಹಿಡಿದ್ರು ಅನ್ನೋದು ಕೂಡ ನಮಗೆ ಮೊದಲಿಗೆ ತಿಳ್ಕೋಬೇಕಾದಂತು. ಟ್ಯಾಲಿ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅನ್ನೋದು ಬೆಂಗಳೂರಲ್ಲಿ ಇರುವಂತಹ ಒಂದು ಕಂಪನಿ. ಈ ಕಂಪನಿ ಏನ್ ಮಾಡಿದೆ, ನಮಗೆ ಟ್ಯಾಲಿ ಅನ್ನೋ ಸಾಫ್ಟ್ವೇರ್ ನ ಡೆವಲಪ್ಮೆಂಟ್ ಮಾಡಿ ಕೊಟ್ಟಿದೆ. ನಮ್ಮ ದೇಶದಲ್ಲಿ ಇರುವಂತದ್ದು ಬೆಂಗಳೂರಲ್ಲಿ ಇರುವಂತಹ ಒಂದು ಟ್ಯಾಲಿ ಸೊಲ್ಯೂಷನ್ ಒಂದು ಕಂಪನಿ ಇದೆ. ಆ ಕಂಪನಿಯವರು ಏನ್ ಮಾಡಿದ್ರು, ಒಂದು ಟ್ಯಾಲಿ ಸಾಫ್ಟ್ವೇರ್ ನ ಡೆವಲಪ್ಮೆಂಟ್ ಮಾಡಿ ಇವತ್ತು ಜಗತ್ತಿಗೆ ಪರಿಚಯ ಮಾಡಿ ಕೊಟ್ಟಿದ್ದಾರೆ. ಈ ಟ್ಯಾಲಿ ಒಳಗಡೆ ಹಲವಾರು ವರ್ಷನ್ ಕೂಡ ನಾವು ನೋಡಬಹುದು, ಯಾವ ತರ ವರ್ಷನ್ ಇರುತ್ತೆ, ಮತ್ತೆ ಕೆಲವೊಂದು ವರ್ಷನ್ ಕೂಡ ಅವರು ಯುನಿಕ್ ಆಗಿ ಮಾಡಿದ್ದಾರೆ. ಯಾವ ತರ ವರ್ಷನ್ ಇರುತ್ತೆ ಅನ್ನೋದು ಕೂಡ ನಾವು ನೋಡಬಹುದು. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ನೋಡಬಹುದು ಟ್ಯಾಲಿ ಒಂದೇದು ಬಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಟ್ಯಾಲಿ 4.5 ಅಂದ್ರೆ ಫಸ್ಟ್ ಗೆ ಬಂದಿರುವಂತಹ ಒಂದು ಸಾಫ್ಟ್ವೇರ್. ನೆಕ್ಸ್ಟ್ ಟ್ಯಾಲಿ 5.4 ಅನ್ನೋದು ಮತ್ತೆ ಸೆಕೆಂಡ್ ವರ್ಷನ್ ಇದು ನೋಡಿರ್ಬೋದು, ನೀವು ಕೇಳಿರ್ತೀರಿ. ನೆಕ್ಸ್ಟ್ ಮೂರನೇದಾಗಿ ಟ್ಯಾಲಿ 6.3 ಅನ್ನೋದು ಕೂಡ ನಾವು ನೋಡ್ತೀವಿ. ಅದರ ಜೊತೆಗೆ ಟ್ಯಾಲಿ 7.2 ಅನ್ನೋದು ಕೂಡ ಇದು ವರ್ಷನ್. ಅಂದ್ರೆ ಇಯರ್ಲಿ ಸ್ವಲ್ಪ ಏನ್ ಮಾಡಿದ್ರು ಅವರು ಬದಲಾವಣೆಗಳ ಮಾಡಿ ಒಂದು ಟ್ಯಾಲಿ ಸೊಲ್ಯೂಷನ್ ಅಂದ್ರೆ ಟ್ಯಾಲಿ ಅನ್ನೋ ಸಾಫ್ಟ್ವೇರ್ ಒಳಗಡೆ ಸ್ವಲ್ಪ ಚೇಂಜಸ್ ಮಾಡಿ ಏನ್ ಮಾಡಿದ್ರು ಅವರು, ವರ್ಷಕ್ಕೆ ಒಂದೊಂದು ಸಾಫ್ಟ್ವೇರ್ ನ ಬಿಡುಗಡೆ ಮಾಡಿದ್ರು. ಯಾರು? ಬೆಂಗಳೂರು ಕಂಪನಿನೇ. ಓಕೆ, ಟ್ಯಾಲಿ ಸೊಲ್ಯೂಷನ್ ಅಂತೇಳಿ. ನೆಕ್ಸ್ಟ್ ಇದರಲ್ಲಿ ಟ್ಯಾಲಿ 5.4 ಆಗಿರ್ಬೋದು, 6.3 ಆಗಿರ್ಬೋದು, 7.2 ಆಗಿರ್ಬೋದು, ನೆಕ್ಸ್ಟ್ ಟ್ಯಾಲಿ 8.1 ಆಗಿರ್ಬೋದು, ಟ್ಯಾಲಿ 9.0 ಆಗಿರ್ಬೋದು, ಅದರ ಜೊತೆಗೆ ಟ್ಯಾಲಿ ERP 9 ಆಗಿರ್ಬೋದು. ನಿಮ್ಗೆ ಒಂದು ಇದರಲ್ಲಿ ಸಿಂಪಲ್ ಆಗಿರುವಂತಹ ಮೆಥಡ್ ಕೂಡ ನಾನು ಹೇಳ್ಕೊಡ್ತೀನಿ. ಏನಪ್ಪಾ ಸರ್, ಈ ತರ ಎಲ್ಲ ನಂಬರ್ ಯಾಕೆ ಕೊಟ್ರು, 4-5 ಯಾಕಿಟ್ರು, 5-4 ಯಾಕಿಟ್ರು, 6-3 ಇದೇ ಯಾಕೆ ನಂಬರ್ ಯಾಕೆ ಕೊಟ್ರು ಅನ್ನೋದು ಕೂಡ ಕನ್ಫ್ಯೂಸ್ ಆಗ್ಬೋದು. ಗೊತ್ತಾಗ್ತಿದ್ಯಾ? 7.2 ನೇ ಯಾಕೆ ಕೊಟ್ರು ಸರ್, 7.8 ಕೊಡ್ಬೇಕಾಗಿತ್ತಲ್ಲ, 7.9 ಕೊಡ್ಬೇಕಾಗಿತ್ತಲ್ಲ, ಇದನ್ನೇ ಯಾಕೆ ಇಲ್ಲಿ ಉಪಯೋಗಿಸ್ಕೊಂಡ್ರು ಅನ್ನೋದು ಕೂಡ ನಾವು ನೋಡಬಹುದು. ಹಾಗಾಗಿ ಇದರಲ್ಲಿ ಒಂದು ಯುನಿಕ್ ನಂಬರ್ ಕೂಡ ಅಡಗಿದೆ. ಏನಂತ ಹೇಳಿದ್ರೆ, ನೀವು 4 ಮತ್ತೆ 5 ಕೂಡಿಸಿದಾಗ ಬರುವ ಅಂಕೆ 9. ಗೊತ್ತಾಗ್ತಿದ್ಯಾ? 4 ಮತ್ತೆ 5 ಕೂಡಿಸಿದಾಗ ಬರುವಂತ ಅಂಕಿ ಯಾವುದು? 9. ನೆಕ್ಸ್ಟ್ ಟ್ಯಾಲಿ ಬಂದ್ಬಿಟ್ಟು ಟ್ಯಾಲಿ 5.4 ಇದೆಯಲ್ಲ, ಇದನ್ನು 5 + 4 ಕೂಡಿಸಿದಾಗ 9 ಆಗುತ್ತೆ. ನೆಕ್ಸ್ಟ್ ಅದರ ಜೊತೆಗೆ 6 + 3 ಕೂಡಿಸಿದಾಗ 9 ಆಗುತ್ತೆ. ಲೆಕ್ಕಾಚಾರ ಮಾಡ್ರಿ, ಓಕೆನಾ? ನೆಕ್ಸ್ಟ್ ಅದರ ಜೊತೆಗೆ 7 + 2 ಅಂದು ಕೂಡಿದಾಗನು ಕೂಡ 9ನೇ ಬರೋದು. ನೆಕ್ಸ್ಟ್ ಟ್ಯಾಲಿ 8.1 ವರ್ಷನ್ ಒಳಗೂ ಕೂಡ ನೋಡಬಹುದು, 8 + 1 ಅಂದಾಗ 9 ಕೂಡ ಇದರಲ್ಲಿ ಬರುತ್ತೆ. ನೆಕ್ಸ್ಟ್ ಅದರ ಜೊತೆಗೆ ನೋಡಬಹುದು ಟ್ಯಾಲಿ 9 ಅನ್ನೋದು ಇವಾಗ 9 ವರ್ಷನ್, ಟ್ಯಾಲಿ ERP 9 ಇವಾಗ ನಡೀತಾ ಇರುವಂತದ್ದು. ಇದರ ಜೊತೆಗೆ ಟ್ಯಾಲಿ GST ಕೂಡ ಅವರು ಆಡ್ ಮಾಡಿದ್ದಾರೆ. ಗೊತ್ತಾಗ್ತಿದೆಯಾ? ಹಾಗಾಗಿ ಇದರಲ್ಲಿ ಇರುವಂತಹ ಒಂದು ನಂಬರ್ಸ್ ಯೂನಿಕ್ ಕೂಡ ನಿಮ್ಗೆ ಗೊತ್ತಾಗಿದೆ ಅಂತ ಹೇಳ್ತಾ ಇದ್ದೀನಿ. ಕೆಲವೊಂದು ವರ್ಷನ್ಗಳ ಒಳಗೆ ನಾವು ಏನೇನ್ ಚೇಂಜ್ ಮಾಡಿದ್ರು ಅಂತ ಕೂಡ ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಗೊತ್ತಾಗ್ತಿದ್ಯಾ? ಹಾಗಾಗಿ ಈಗ ಮುಂದೆ ನೋಡೋಣ ಯಾವ ತರ ಕೆಲಸ ಮಾಡಬಹುದು ಮತ್ತೆ ಏನೆಲ್ಲ ಇರುತ್ತೆ ಅನ್ನೋದು ಕೂಡ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಎಲ್ಲದಕ್ಕೂ ಇವ್ರು ಏನ್ ಮಾಡಿದ್ರು, 9 ಅನ್ನೋ ಒಂದು ಸಂಖ್ಯೆಯನ್ನ ಕೂಡಿಸ್ಕೊಂಡು ಏನ್ ಮಾಡಿದ್ರು, ಒಂದು ಸಾಫ್ಟ್ವೇರ್ ನ ಡೆವಲಪ್ಮೆಂಟ್ ಮಾಡಿ ನಮಗೆ ಇಡೀ ದೇಶಕ್ಕೆ ವರ್ಲ್ಡ್ ವೈಡ್ ಕೆಲಸ ಮಾಡ್ಲಿಕ್ಕೆ ಅವ್ರು ಏನ್ ಮಾಡಿದ್ರು, ಅನುಕೂಲ ಮಾಡಿ ಕೊಟ್ಟಿದ್ರು. ನಮ್ಮ ದೇಶದವರು ಮಾಡಿರುವಂತಹ ಸಾಫ್ಟ್ವೇರ್, ನಮ್ಮ ಬೆಂಗಳೂರು ಕಂಪನಿಯವರು ಮಾಡಿರುವಂತಹ ಸಾಫ್ಟ್ವೇರ್ ನಮಗೆ ಎಲ್ಲರೂ ಕೂಡ ಹೆಮ್ಮೆನು ಕೂಡ ಅನಿಸಬಹುದು. ಅದರ ಜೊತೆಗೆ ಇವತ್ತು ಲೇಟೆಸ್ಟ್ ಆಗಿ ನಡೆಯುವಂತಹ ಒಂದು ಸಾಫ್ಟ್ವೇರ್ ಯಾವುದು ಸರ್, ಟ್ಯಾಲಿ ಒಳಗಡೆ ಇಷ್ಟೆಲ್ಲ ವರ್ಷನ್ ನಾವು ನೋಡಿದ್ದೀವಿ, ಇದರಲ್ಲಿ ನಾವು ಯಾವ ವರ್ಷನ್ ಒಳಗೆ ಕೆಲಸ ಮಾಡಬೇಕಾಗುತ್ತೆ ಅನ್ನೋದು ಕೂಡ ನಮಗೆ ಕನ್ಫ್ಯೂಸ್ ಆಗ್ಬೋದು. ಅದರ ಜೊತೆಗೆ ಇವಾಗ ಟ್ರೆಂಡ್ ಆಗಿ ನಡೀತಾ ಇರೋ ಸಾಫ್ಟ್ವೇರ್, ಇವಾಗ ಪ್ರೆಸೆಂಟ್ ಆಗಿ ನಡೆಯುವಂತಹ ಸಾಫ್ಟ್ವೇರ್ ಯಾವ್ದಂದ್ರೆ ಟ್ಯಾಲಿ ERP 9 ಅಂತ ನಾವು ಕೂಡ ಕರಿತೀವಿ. ERP ಅಂದ್ರೆ ಏನಕ್ಕೆ ಕರಿತೀವಪ್ಪ ಅಂದ್ರೆ ಇಂಟರ್ಫೇಸ್ ರಿಸೋರ್ಸ್ ಪ್ಲಾನಿಂಗ್ ಅಂತ ನಾವು ಕರಿತೀವಿ. ಇಂಟರ್ಫೇಸ್ ರಿಸೋರ್ಸ್ ಪ್ಲಾನಿಂಗ್ ಅಂತ ಕೂಡ ನಾವು ಕರಿತೀವಿ ಟ್ಯಾಲಿ ERP 9 ಒಳಗಡೆ. ಅಂದ್ರೆ ಇದರ ಫುಲ್ ಫಾರ್ಮ್ ಕೂಡ ನಾವು ನೋಡ್ತೀವಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಬಾಜುನೇ ಇದೆ ಯಾವುದು, ಇಂಟರ್ಫೇಸ್ ರಿಸೋರ್ಸ್ ಪ್ಲಾನಿಂಗ್ ಅಂತ ಕೂಡ ನಾವು ಕರಿತಾ ಇರ್ತೀವಿ. ಅದರ ಜೊತೆಗೆ ನಾವು 2 ಟೈಪ್ಸ್ ಅಕೌಂಟ್ ಅನ್ನ ನೋಡ್ಬೇಕಾಗುತ್ತೆ. ಯಾವುದು ಒಂದು ಮ್ಯಾನ್ಯುವಲ್ ಅಕೌಂಟ್ ಆಗಿರುತ್ತೆ, ಇನ್ನೊಂದು ಕಂಪ್ಯೂಟರೈಸ್ ಅಕೌಂಟ್ ಕೂಡ ಆಗಿರುತ್ತೆ. ಈ ಕಂಪ್ಯೂಟರೈಸ್ ಅಕೌಂಟಿಗೆ ಮತ್ತೆ ಮ್ಯಾನ್ಯುವಲ್ ಅಕೌಂಟಿಗೆ ಏನ್ ವ್ಯತ್ಯಾಸಪ್ಪ ಅನ್ನೋದು ಕೂಡ ನಾವು ನೋಡಬಹುದು. ಏನ್ ವ್ಯತ್ಯಾಸ ಇರುತ್ತೆ? ಮ್ಯಾನ್ಯುವಲ್ ಅಂದ್ರೆ ನಾವು ಕೈಲೇ ಕೆಲಸ ಮಾಡುವಂತದಕ್ಕೆ ಮ್ಯಾನ್ಯುವಲ್ ಅಕೌಂಟ್ ಅಂತ ಕರಿತೀವಿ. ಕಂಪ್ಯೂಟರೈಸ್ ಅಕೌಂಟ್ ಅಂದ್ರೆ ಕಂಪ್ಯೂಟರ್ ಒಳಗಡೆ ನಾವು ಲೆಕ್ಕಾಚಾರಗಳನ್ನ ಮಾಡ್ತೀವಲ್ಲ, ಹಾಗಾಗಿ ಅದಕ್ಕೆ ನಾವು ಕಂಪ್ಯೂಟರೈಸ್ ಅಕೌಂಟ್ ಅಂತ ನಾವು ಕರಿತಾ ಇರ್ತೀವಿ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಅದರ ಜೊತೆಗೆ ನಾವು ಕೈಲೇ ಏನಾದ್ರೂ ಬುಕ್ಸ್ ಗಳನ್ನ ಮಾಡಬೇಕಾಗಿತ್ತು, ನಾವು ಕೈಲೇ ಲೆಕ್ಕಾಚಾರ ಮಾಡಬೇಕು
ಮಾಡ್ಬೇಕಾಗಿತ್ತು ಅಂದ್ರೆ ನಾವು ಏನ್ ಮಾಡ್ಬೋದು, ಇಲ್ಲಿ ಬುಕ್ಸ್ ಆಫ್ ಅಕೌಂಟ್ ಒಳಗಡೆ ಅಂದ್ರೆ ನಾವು ಜನರಲ್ ಆಗಿ ಒಂದು ಬುಕ್ಸ್ ಗಳನ್ನ ಇಟ್ಕೊಂಡು ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡ್ಬೇಕಾಗಿತ್ತು ಅಂದ್ರೆ ನನ್ಗೆ ಏನ್ ಬೇಕು, ಜನರಲ್ ಬೇಕು. ನೆಕ್ಸ್ಟ್ ಲೇಸರ್ ಬೇಕಾಗುತ್ತೆ. ಲೇಸರ್ ಆಗ್ತಿದ್ದಂಗೆ ಏನ್ ಮಾಡ ಸಬ್ಸಿಡರಿ ಬುಕ್ಸ್ ಅಂತ ಬರುತ್ತೆ. ಓಕೆ, ಸಬ್ಸಿಡರಿ ಬುಕ್ಸ್ ಒಳಗಡೆ ಏನಾಗುತ್ತೆ, ಕ್ಯಾಶ್ ಬುಕ್ ಬರಿಬೇಕಾಗುತ್ತೆ. ನೆಕ್ಸ್ಟ್ ಅದ್ರ ಜೊತೆಗೆ ಬ್ಯಾಂಕ್ ಬುಕ್ ಬರಿಬೇಕಾಗುತ್ತೆ. ನೆಕ್ಸ್ಟ್ ಪರ್ಚೇಸ್ ಬುಕ್ ತಗೋಬೇಕಾಗುತ್ತೆ, ಸೇಲ್ಸ್ ಬುಕ್ ತಗೋಬೇಕಾಗುತ್ತೆ, ಪರ್ಚೇಸ್ ರಿಟರ್ನ್ ಬುಕ್ ತಗೋಬೇಕಾಗುತ್ತೆ, ಸೇಲ್ಸ್ ರಿಟರ್ನ್ ಬುಕ್ ತಗೋಬೇಕಾಗುತ್ತೆ, ಮತ್ತೆ ಡೇ ಬುಕ್ ಕೂಡ ನಾವು ಇದೆಲ್ಲ ಮೇಂಟೆನ್ಸ್ ಅನ್ನ ಮಾಡಬೇಕಾಗುತ್ತೆ. ಇವತ್ತಿನ ಕ್ಲಾಸ್ ಅಲ್ಲಿ ಸ್ವಲ್ಪ ಟ್ಯಾಲಿ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಬಂದಿದೆ ಅಂತ ಅನ್ಕೋತಾ ಇದ್ದೀನಿ. ಇದರ ಜೊತೆಗೆ ಮುಂದಿನ ಕ್ಲಾಸ್ ಕೂಡ ನಾವು ನೋಡ್ಬೇಕಾಗಿದೆ. ಸರ್ ಏನೆಲ್ಲ ಇರುತ್ತೆ, ಯಾವ ತರ ನಾವು ಕೆಲಸ ಮಾಡಬೇಕು, ಟ್ಯಾಲಿ ಇಂಟ್ರೊಡಕ್ಷನ್ ನಾವು ಯಾವ ತರ ನೋಡ್ಬೇಕಾಗಿದೆ, ಮತ್ತೆ ಇನ್ನು ನಿಮ್ಗೆ ಟ್ಯಾಲಿ ವಿಂಡೋಸ್ ಕೂಡ ನಾನು ತೋರಿಸ್ಕೊಂಡಿಲ್ಲ. ಹಾಗಾಗಿ ಅದನ್ನು ಕೂಡ ನೋಡ್ಬೇಕಾಗಿತ್ತು ಅಂದ್ರೆ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ. ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಕೂಡ ಮಾಡಬಹುದು. ಅದಕ್ಕೊಳಗೆ ಇದು ಏನ್ ಅದ್ರೊಳಗೇನು ಬಿಡಿಯಾನೇ ಬೇಡ. ಓಕೆ, ನಾ ಹೇಳುವಂತ ಕ್ಲಾಸ್ ನಿಮ್ಗೆ ಇಡಿಸ್ಬೇಕಾ ಅಂದ್ರೆ ಇಷ್ಟ ಆಗ್ಬೇಕಾ. ಹಾಗಾಗಿ ನಾನ್ ಮಾಡುವಂತ ಎಲ್ಲಾ ತರದ ವಿಡಿಯೋಸ್ ಗಳನ್ನ ನೀವು ಕಲಿಬೇಕಾಗಿತ್ತು, ನೋಡ್ಬೇಕಾಗಿತ್ತು ಅಂದ್ರೆ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮ್ಯಾಲಿಂದ ಒಂದು ಗಂಟೆ ಬರ್ತದ, ಮ್ಯಾಲಿನ ಗಂಟೆ ಬಾರಿಸ್ಬಿಟ್ರೆ ಸಾಕು. ನಾ ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಮನೆಯಲ್ಲೇ ಕುತ್ಕೊಂಡು ನಾನ್ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳನ್ನ ತಪ್ಪಲಾರದೆ ನೋಡಬಹುದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ಆತ್ಮೀಯ ಎಲ್ಲಾ ವೀಕ್ಷಕರಿಗೆ.